ಇದೇ ಡಿಸೆಂಬರ್ 10ರಂದು ಪಂಚಮಸಾಲಿಗಳ ಮೌನ ಪ್ರತಿಭಟನೆ ಅಂತ ಹೇಳಲಾಗ್ತಾ ಇದೆ. ನಾವು ಮೌನವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಪಂಚಮಸಾಲಿಗಳು ಹೇಳ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ಯಾಕಂದರೆ ಬೆಳಗಾವಿಯಲ್ಲಿ ಅವರು ಪ್ರತಿಭಟನೆಯನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಪಂಚಮಸಾಲಿಗಳೆಲ್ಲರೂ ಕೂಡ ಅದು ಮೌನ ಪ್ರತಿಭಟನೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಇದೇ ಅಧಿವೇಶನ ನಡೆಯುವಂಥ ಸಮಯದಲ್ಲಿ 2A ಮೀಸಲಿತಿಗಾಗಿ ಒತ್ತಾಯ ಮಾಡಿ ಪಂಚಮಸಾಲಿಗಳೆಲ್ಲರೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದರು. ಇದೇ ವೇಳೆ ಯಾರು ಹೋರಾಟ ಮಾಡ್ತಿದ್ರಲ್ಲ ಅವರ ಮೇಲೆ, ಪಂಚಮಸಾಲಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು. ಈ ಲಾಠಿ ಚಾರ್ಜನ್ನು ಖಂಡಿಸಿ ಈಗ ಡಿಸೆಂಬರ್ 10ರಂದು ಬೆಳಗಾವಿಯಲ್ಲಿ ಮೌನ ಪ್ರತಿಭಟನೆಯನ್ನು ಮಾಡೋಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಮಾತನಾಡಿರುವಂಥ ಪತ್ರಿಕಾಗೋಷ್ಠಿಯನ್ನು ಮಾತಾಡಿ ಪಂಚಮಸಾಲಿಗಳ ಮೇಲೆ ಕ್ರೂರ ಹಲ್ಲೆಯನ್ನು ನಾವು ಸಹಿಸೋದಿಲ್ಲ. ನಮ್ಮ ಸಮುದಾಯದ ಮೇಲೆ ಆಗಿರುವಂಥದ್ದನ್ನು ಡಿಸೆಂಬರ್ 10ರಂದು ಲಿಂಗಾಯತರ ಮೇಲೆ ದೌರ್ಜನ್ಯ ದಿನವಾಗಿ ನಾವು ಆಚರಿಸ್ತೇವೆ. ಇದರ ಸಂಕೇತವಾಗಿ ನಾವು ಗಾಂಧಿ ಭವನದಿಂದ ಕಪ್ಪು ಪಟ್ಟಿಯನ್ನು ಧರಿಸಿ ಮೌನ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಯಾವುದೇ ಸರ್ಕಾರಗಳು ನಮ್ಮ ಲಿಂಗಾಯತ ಸಮುದಾಯವನ್ನು ಈ ರೀತಿಯಾಗಿ ದೌರ್ಜನ್ಯಕ್ಕೆ ಒಳಪಡಿಸಿರಲಿಲ್ಲ. ಈಗ ಏನು ಬಂದಿದೆ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಮುದಾಯದ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದೆ. 2A ಮೀಸಲಾತಿಗಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳಿ ಸ್ವಾಮೀಜಿ ಶಪಥವನ್ನು ಮಾಡಿದ್ದಾರೆ. ಅದಕ್ಕಾಗಿ ಇದೇ ಡಿಸೆಂಬರ್ 10ನೇ ತಾರೀಕು ಏನು ಬೆಳಗಾವಿಯ ಒಂದು ಚಳಿಗಾಲದ ಅಧಿವೇಶನ ಆರಂಭವಾಗುತ್ತೆ, ಆ ಸಮಯದಲ್ಲಿ ನಾವು ಮೌನ ಪ್ರತಿಭಟನೆಯನ್ನು ಮಾಡ್ತೀವಿ ಕಪ್ಪು ಬಟ್ಟೆಯನ್ನು ಧರಿಸಿ. ಯಾಕಂದರೆ ಇದಕ್ಕೆ ಒಂದು ವಿಚಾರ ಇದೆ, ಸುದ್ದಿ ಇದೆ. ಅದೇನು ಅಂತಂದರೆ, ಕಳೆದ ವರ್ಷ ಇದೇ ಸಮಯದಲ್ಲಿ, ಇದೇ ಡಿಸೆಂಬರ್ ತಿಂಗಳಿನಲ್ಲಿ ಚಳಿಗಾಲದ ಒಂದು ಅಧಿವೇಶನ ನಡೆಯುವಂತಹ ಸಮಯದಲ್ಲಿ ಏನು ಮಾಡಿದರು ಅಂತಂದರೆ, ಪಂಚಮಸಾಲಿಗಳಿಗೆ 2A ಒಂದು ಮೀಸಲಾತಿಯನ್ನು ಕೊಡಿ ಅಂತ ಹೇಳಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದರು. ಆ ಪ್ರತಿಭಟನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಗಿರುವಾಗ ಅದನ್ನು ನಿಯಂತ್ರಣ ಮಾಡುವಂತಹ ಸಲುವಾಗಿ ಅಲ್ಲಿನ ಪೊಲೀಸರು ಏನು ಮಾಡ್ತಾರೆ, ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜನ್ನು ಮಾಡ್ತಾರೆ. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಇಶ್ಯೂ ಆಗ್ತಾ ಹೋಗುತ್ತೆ. ಅದು ಪಂಚಮಸಾಲಿಗಳ ಒಂದು ಆಕ್ರೋಶಕ್ಕೆ ಕೂಡ ಕಾರಣವಾಗುತ್ತೆ. ಆ ಒಂದು ವಿಚಾರವನ್ನು ಈಗ ಮತ್ತೆ ತಲೆಯಲ್ಲಿಟ್ಟುಕೊಂಡು ಈಗ ಮತ್ತೆ ಏನು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತೆ, ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ಸಲುವಾಗಿ ಮತ್ತೆ ಅವರ ಒಂದು ಮೀಸಲಾತಿಯ ಒಂದು ಒತ್ತಾಯ ಅದನ್ನು ಮತ್ತೆ ಕೂಡ ಸರ್ಕಾರದ ಮೇಲೆ ಹೇರುವಂತಹ ಸಲುವಾಗಿ ಈಗ ನಾವು ಡಿಸೆಂಬರ್ 10ನೇ ತಾರೀಕು ಮತ್ತೆ ಮೌನ ಪ್ರತಿಭಟನೆಯನ್ನು ಮಾಡ್ತೀವಿ. ಸರ್ಕಾರಕ್ಕೆ ನಮ್ಮ ಕೂಗನ್ನು ಮುಟ್ಟಿಸ್ತೀವಿ. ಯಾಕಂದರೆ 2A ಮೀಸಲಾತಿಗಾಗಿ ನಮ್ಮ ಹೋರಾಟ ನಿಲ್ಲೋದಿಲ್ಲ, ನಿರಂತರವಾಗಿರುತ್ತೆ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಹೇಳಿಕೆಯನ್ನು ಕೂಡ ಮಾಡಿದೆ. ಇದೇ ವಿಚಾರವಾಗಿ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಿನ್ನೆ ಹೇಳಿದ್ದಾರೆ ವಿಚಾರವನ್ನು. ನೋಡಿ, ಬೆಳಗಾವಿಯಲ್ಲಿ ಏನು ನಮಗೆ ಹಿಂದೆ ಆದಂತಹ ವಿಚಾರವನ್ನು ನಾವು ಖಂಡಿಸ್ತಾ ಇದ್ದೀವಿ. ನಮ್ಮ ಮೇಲೆ ದೌರ್ಜನ್ಯ ಆಗಿದೆ. ನಮ್ಮ ಲಿಂಗಾಯತ ಸಮುದಾಯದ ಮೇಲೆ ಯಾವ ಸರ್ಕಾರವೂ ಕೂಡ, ಈ ಹಿಂದೆ ಬಂದಂತಹ ಸರ್ಕಾರ ನಮ್ಮ ಸಮುದಾಯದ ಮೇಲೆ ಈ ರೀತಿಯಾದಂತಹ ದೌರ್ಜನ್ಯವನ್ನು ಮಾಡಲಿಲ್ಲ. ಆದರೆ ಈಗ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ನಮ್ಮ ಸಮುದಾಯದ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ, ಒತ್ತಡವನ್ನು ಹೇರ್ತಾ ಇದೆ. ನಾವು ಯಾವುದರಿಂದಲೂ ಕೂಡ ಹಿಂಜರಿಯೋದಿಲ್ಲ, ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಹೀಗಾಗಿ ಬೆಳಗಾವಿಯಲ್ಲಿ ಇದೇ ಡಿಸೆಂಬರ್ 10ನೇ ತಾರೀಕು ಲಿಂಗಾಯತರ ಪಂಚಮಸಾಲಿಗಳ ಒಂದು ಹೋರಾಟ, ಅದು ಮೌನ ಹೋರಾಟ, ಕಪ್ಪು ಬಟ್ಟೆಯನ್ನು ಧರಿಸಿ ನಾವು ಹೋರಾಟ ಮಾಡ್ತೀವಿ ಅಂತ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.